ಗಿರ್ಜಾ ಬಂದಿರಿ ಕೀ ಕೊಡು, ಲೇಟ್ ಆಯ್ತು. ರೀ ಯಾವ ಕಡೆ ಹೊರಟ್ರಿ? ಇದೇನ್ ಗಿರ್ಜಾ ಹೀಗೆ ಕೇಳ್ತಾ ಇದೆಯಾ? ಅಂಗಡಿ ಹೊರಟೆ. ಇವತ್ತುನಾ? ದಿನ ಹೋಗ್ತೀನಲ್ವಾ. ಹಾಗಲ್ಲ ರೀ, ನಿನ್ನೆ ತಾನೇ ಆರೋಗ್ಯ ಸಮಸ್ಯೆ ಆಗಿ ಎಷ್ಟೆಲ್ಲ ಆಯ್ತು, ಆಗ್ಲೇ ಅಂಗಡಿಗೆ ಹೊರಟು ನಿಂತಿದ್ದೀರಲ್ಲ. ಇವತ್ತೊಂದಿನ ಮನೇಲಿದ್ದು ಸುಧಾರಿಸ್ಕೋಬಾರ್ದಾ? ಅಲ್ಲ ರೀ, ನೀವ್ ಅಂಗಡಿಗೆ ಹೋಗ್ಲಿಲ್ಲ ಅಂದ್ರೇನು? ಅಂಗಡಿಲಿ ಸುಂದರ, ಕೇಶವ ಎಲ್ಲರೂ ಇದಾರಲ್ಲ, ಅವ್ರು ನೋಡ್ಕೋತಾರೆ. ನೀವು ಸುಧಾರಿಸ್ಕೊಳ್ರಿ. ಗಿರ್ಜಾ, ನಾ ಮನೇಲಿದ್ರೆ ಇನ್ನೂ ಹುಷಾರು ತಪ್ಪುತ್ತೆ. ಅಂಗಡಿಗೆ ಹೋದ್ರೆ ನೆಮ್ಮದಿಯಾಗಿರ್ತೀನಿ, ಗೆಲುವಾಗಿರ್ತೀನಿ. ಹಾಗಲ್ಲ ರೀ, ನನ್ಗೇನಾದ್ರೂ ಸುಸ್ತಾದ್ರೆ ಬೇಗ ವಾಪಸ್ ಬಂದ್ಬಿಡ್ತೀನಿ. ತಲೆ ಕೆಡಿಸ್ಕೋಬೇಡ. ಈಗ ಅಂಗಡಿಗೆ ಹೋಗಿ 4 ಗಿರಾಕಿ ಜೊತೆ ಮಾತಾಡ್ಬಿಟ್ರೆ ನಿನ್ನೆ ನನಗೆ ತಲೆ ಸುತ್ತು ಬಂದಿದ್ದು ಅನ್ನೋದೇ ಮರ್ತು ಹೋಗುತ್ತೆ. ಹಾಗಲ್ಲ ರೀ. ಹಠ ಮಾಡಬೇಡ ಗಿರ್ಜಾ, ನಾನು ಹೋಗ್ಬೇಕು, ಕೀ ತಗೊಂಬ. ಅಷ್ಟಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಯಾ? ನನ್ಗೇನಾದ್ರೂ ಸುಸ್ತಾದ್ರೆ ಬೇಗ ಅಂಗಡಿಯಿಂದ ವಾಪಸ್ ಬರ್ತೀನಿ. ಇಲ್ಲಿ ನೋಡಿ, ನಿಮಗೆ ಮನೇಲಿರಕ್ ಬೇಜಾರಾದ್ರೆ ಮೀನಾ ರಿಪೇರಿ ಮಾಡಿಸ್ಕೊಟ್ಟಿದ್ದಾಳಲ್ಲ, ಹಾರ್ಮೋನಿಯಂ ಇದೆ, ಅದರಲ್ಲಿ ನಾನು ನಿಮ್ಗೆ ಹರಿಕತೆ ಹೇಳ್ತಾ ಇರ್ತೀನಿ. ನೀವು ಅದನ್ನ ಕೇಳ್ಕೊಂಡು ಮನೇಲೇ ಇರ್ಬೋದು ರೀ. ನಿಮ್ಗೆ ಅವಾಗ ಯಾವ ಬೇಜಾರು? ನೀನ್ ಹರಿಕತೆ ಕೇಳಕ್ ನನ್ಗೆ ಇಷ್ಟನೇ, ಆದ್ರೆ ಅಂಗಡಿಗೆ ಹೋಗದೆ ಇದ್ರೆ ನಂಗೆ ಮನ್ಸು ಮನೇಲಿ ಇರೋದೇ ಇಲ್ಲ. ವ್ಯಾಪಾರಸ್ಥರಿಗೆ ಅಂಗಡಿಗೆ ಹೋದ್ರೇನೆ ನೆಮ್ಮದಿ. ಈಗ ಹೋಗಿ ಬರ್ತೀನಿ. ಮನೆ ಕಡೆ ಜಾಗ್ರತೆ. ಅಪ್ಪ, ದುಡ್ಡು ರೆಡಿ ಇದೆಯಪ್ಪ? ರೆಡಿ ಇದೆ. ಥ್ಯಾಂಕ್ ಯು ಅಪ್ಪ. ಕೊಡಿ, ನಾನೇ ನನ್ನ ಫ್ರೆಂಡಿಗೆ ಕೊಟ್ಟು ಬಂದು ಹಂಗೆ ಕಾಲೇಜಿಗೆ ಹೋಗ್ತೀನಿ. ಚಂದ್ರು, ಅಣ್ಣ ದುಡ್ಡು ತಗೊಂಬಾಪ. ಹಾ, ಬಂದೆ. ಅಮ್ಮ ನಡಿ, ನಾವು ನಿನ್ ಜೊತೆ ಬರ್ತೀವಿ. ನೀವ ಚಿಕ್ಕಪ್ಪ? ಹೌದು ಅಮ್ಮ, ನಾನು ಚಂದ್ರು ಇಬ್ರು ಬರ್ತೀವಿ. ಹಾಗೆ ನಿಮ್ ಫ್ರೆಂಡ್ ತಾಯಿನ ನೋಡ್ದಂಗೂ ಆಗತ್ತೆ, ದುಡ್ಡು ಕೊಟ್ಟಂಗೂ ಆಗತ್ತೆ. ಅಯ್ಯೋ, ನಿಮಗೆ ಯಾಕೆ ತೊಂದ್ರೆ ಅಪ್ಪ? ನಾನೇ ಹೋಗಿ ಕೊಡ್ತೀನಿ. ಎಲ್ಲಾದ್ರೂ ಉಂಟಮ್ಮ? 2 ಲಕ್ಷ ಕ್ಯಾಶ್ ಇದೆ. ಹೆಣ್ಮಗು ನೀನು, ಇನ್ನೊಬ್ಳು ಕೈಲಿ ಕುತ್ಕೊಳ್ಸದ? ಯಾರಿಗಾದ್ರೂ ಈ ದುಡ್ಡು ಕಣ್ಣಿಗೆ ಬಿದ್ದು ಇದನ್ ಕದಿಯಕ್ ಹೋಗಿ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನಾವು ಬರ್ತೀವಿ. ಹೌದು ಅಮ್ಮ, ನಿಮ್ ಚಿಕ್ಕಪ್ಪ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀನು ನಿಮ್ ಚಿಕ್ಕಪ್ಪ ಅಪ್ಪನ ಜೊತೆನೆ ಹೋಗಿ ಅವ್ರಿಗೆ ದುಡ್ಡು ಕೊಟ್ಬಿಟ್ ಬಾ. ಅಮ್ಮ, ಅದ್ಯಾ ಹಾಸ್ಪಿಟಲ್ ಅಂದೆ? ಅದು ಅಪ್ಪ. ಯಾಕಮ್ಮ, ಏನಾಯ್ತು? ಚಿಕ್ಕಪ್ಪ, ಅದು ಮತ್ತೆ ಯಾವ ಆಸ್ಪತ್ರೆ? ಅಯ್ಯೋ ದೇವ್ರೆ, ಸಿಕ್ಕಾಕೊಂಡಲ್ಲ. ಈಗ ಯಾರು ಬಚಾವ್ ಮಾಡ್ತಾರ ನನ್ನ? ಏನ್ ಬಾಬಾ ನೀವು, ನಮ್ಮ ಅಮ್ಮನ ಇನ್ನ ಎಷ್ಟ್ ದಿವ್ಸ ಅಂತ ಗೂಡಲಿಟ್ಟಿರೋ ಗುಬ್ಬಚ್ಚಿ ತರ ಸಾಕ್ತೀರಾ? ಹೆಣ್ಮಗು ಹೆಣ್ಮಗು ಅಂತ ನೀವ್ ಕಡೆಗಣಿಸ್ಬಿಟ್ರೆ ನಮ್ಗೇನ್ ವ್ಯವಹಾರ ಗೊತ್ತಿಲ್ವಾ? ಅಥವಾ ಧೈರ್ಯ ಇಲ್ವಾ? ದುಡ್ಡನ್ನ ಹೇಗ್ ಜೋಪಾನವಾಗಿ ತಗೊಂಡ್ ಹೋಗ್ಬೇಕು ಅನ್ನೋದು ನಮ್ಮ ಅಮೂಲ್ಯ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಇದೇನ್ ಕಲಾ ಇಂದ್ರೆ ಹೀಗೆ ಮಾತಾಡ್ತಿದ್ದಾಳೆ? ಯಾವಾಗ್ಲೂ ನನ್ ಮಗಳು ಹಂಗೆ, ನನ್ ಮಗಳು ಹಿಂಗೆ, ನನ್ ಮಗಳು ಸಿಕ್ಕಾಪಟ್ಟೆ ಬುದ್ಧಿವಂತೆ, ಧೈರ್ಯವಂತೆ ಅಂತ ಹೇಳ್ತಾ ಇರ್ತೀರಾ. ಈಗ ನಿಮ್ ಮಗಳ ಮೇಲಿರೋ ನಂಬಿಕೆ ಇಷ್ಟೇನಾ ಬಾವಾ? ಏನಮ್ಮ, ದುಡ್ಡು ಕೊಡೋದಕ್ಕೆ ನಿಮ್ಮ ಅಪ್ಪ ಚಿಕ್ಕಪ್ಪನ ಜೊತೆ ಬರ್ಲೇಬೇಕಾ? ನೀನ್ ಒಬ್ಳೆ ಹೋಗಿ ಕೊಡಕ್ಕಾಗಲ್ವಾ? ಕೊಡ್ತೀನಿ ಚಿಕ್ಕಮ್ಮ, ನಾನೇ ಒಬ್ಳೆ ಹೋಗಿ ಕೊಡ್ತೀನಿ. ಹಾ ನೋಡಿ, ಮತ್ತೆ ಈಗೇನೋ ನೀವಿಬ್ರು ಇವಳ ಕೈಲಿ 2 ಲಕ್ಷ ಕೊಟ್ಟು ಕಳ್ಸೋದಕ್ಕೆ ಇಷ್ಟು ಯೋಚನೆ ಮಾಡ್ತಾ ಇದೀರಾ. ಮುಂದೊಂದ್ ದಿನ ಅವಳ ಮದ್ವೆ ಆಗಿ ದೊಡ್ಡ ಮನೆಗೆ ಹೋದ್ಮೇಲೆ ಅವ್ರ ಗಂಡನೋ ಮಾವನೋ ಇದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ಬ್ಯಾಂಕ್ ಕಟ್ಬಾರಮ್ಮ ಅಂತ ಹೇಳ್ದಾಗ ಆಗ್ಲೂ ನೀವಿಬ್ರು ನೀನ್ ಆರಾಮಾಗಿ ಮನೇಲಿರು ಮಗಳೇ, ನಾನು ಚಂದ್ರು ಬಂದು ನಿನ್ನ ಸೇಫ್ ಆಗಿ ಬ್ಯಾಂಕ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀರಾ? ಹೆಣ್ಮಕ್ಳು ಇದನ್ನೆಲ್ಲ ಕಲಿಬೇಕು ಬಾವಾ, ಮುಂದಕ್ಕೆ ಉಪಯೋಗ ಆಗತ್ತೆ.
ಅಮ್ಮ ನೀ ತಗೊಂಡ್ ಹೋಗಮ್ಮ. ಸರಿ ಕಂದ, ದುಡ್ಡು ತಗೊಂಡೋಗಿ ಕೊಟ್ಬಾ. ಅದು ಕೊಟ್ಟ ಮೇಲೆ ಒಂದು ಫೋನ್ ಮಾಡ್ಬೇಕು, ಹುಷಾರು. ಹಾ ಸರಿ ಅಪ್ಪ, ಥ್ಯಾಂಕ್ಸ್. ಹುಷಾರಮ್ಮ. ಥ್ಯಾಂಕ್ಸ್ ಚಿಕ್ಕಪ್ಪ, ನಾನು ಬರ್ತೀನಿ. ಅಮ್ಮು ಹುಷಾರು, ಸ್ಕೂಟಿ ಡಿಕ್ಕಿಲಿ. ಹಾ ಸರಿ ಅಮ್ಮ, ಬರ್ತೀನಿ. ನಿಮ್ಗೆ ಯಾವಾಗ್ಲೂ ಬಂತು ಇಷ್ಟೊಂದು ಒಳ್ಳೆ ಬುದ್ಧಿ? ನಮ್ಗೆ ಯಾರಿಗೂ ಒಳಿದೇ ಇರೋದು, ನಿಮ್ಗೆ ಒಳ್ದಿದ್ಯಲ್ಲ. ಅಂತೂ ಲೈಫಲ್ಲಿ ಫಸ್ಟ್ ಟೈಮು ಒಂದು ಒಳ್ಳೆ ಸಲಹೆ ಕೊಟ್ಟಿದ್ಯಾ ನೋಡಿ. ಮತ್ತೆ ಏನಂತಣ ಇವಳ್ದು? ಮತ್ತೆ ಯಾರು ಹುಷಾರಿಲ್ವಂತೆ? ಇಳಿರಿ ಕೆಳಗೆ. ನಿಮ್ಗೆ ಹೇಳ್ತಿರೋದು ಇಳಿರಿ ಕೆಳಗೆ. ಏಯ್, ಏನು ನಿಂದು? ಇಷ್ಟು ದಿನ ನಿಮ್ ತಂಗಿ ಪ್ರೀತಿಸಿ ಮದ್ವೆ ಆಗಿದ್ ಕೋಪಕ್ಕೆ ನೀವುಗಳು ಕಲ್ಲಾಗಿದ್ದೀರಾ ಅನ್ಕೊಂಡಿದ್ದೆ. ಆದ್ರೆ ಅಲ್ಲ, ಬೇಡದೇ ಇರೋ ದ್ವೇಷದ ಸುಳಿಲಿ ಸಿಕ್ಕಾಕೊಂಡಿದ್ದೀರಾ. ಆ ಸುಳಿ ನಿಮ್ಮನ್ನ ಬಿಟ್ರು ನೀವ್ ಅದರಿಂದ ಆಚೆ ಬರೋದಕ್ಕೆ ತಯಾರಿಲ್ಲ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗೋಯ್ತು ಸರ್. ಅತಿಯಾಗಿ ಮಾತಾಡ್ತಾ ಇದೀಯ ನೀನು, ಸರಿ ಇರಲ್ಲ ನೋಡು. ಕೆಣಕಿದ್ರೆ ಕೆರಳೋ ಮೃಗದ ಬುದ್ಧಿ ಮಾತ್ರ ಇದೆ ಅಲ್ವಾ ನಿಮ್ಗೆ? ಬೇಡ್ಕೊಂಡ್ರೆ ಮನ್ಸು ಬದಲಾಯಿಸೋ ಮನುಷ್ಯತ್ವ ಸ್ವಲ್ಪನೂ ಇಲ್ಲ ಅಲ್ವಾ ನಿಮ್ಗೆ? ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಏಯ್, ಏನೇ ನಿನಗೆ ಇಷ್ಟ ಬಂದಾಗ ಬೈತಾ ಇದೀಯ ನಮ್ಮನ್ನ? ನೀನು ಸಹಾಯ ಕೇಳ್ದೆ, ನಾವು ಮಾಡಲ್ಲ ಅಂದ್ವಿ. ಇದಕ್ಕೂ ಸಹಾಯ ಮಾಡೋದು ಬಿಡೋದು ನಮಗ್ ಬಿಟ್ಟಿದ್ದು. ಬಾಯಿ ಬಂದ ಮಾತಾಡ್ತಾ ಇದೀಯಾ? ಸಣ್ಣ ವಿಷಯನ ಒಬ್ಬ ವ್ಯಕ್ತಿ ಮೂರ್ಛಿತ ಬಿದ್ದಿರೋದು ನಿಮ್ಮಂತ ಕಲ್ ಮನ್ಸಿರೋರಿಗೆ ಅದು ಸಣ್ಣ ವಿಷಯ ಆಗಿರ್ಬೋದು ಸರ್, ಆದ್ರೆ ನಮ್ಗದು ದೊಡ್ಡ ವಿಷಯನೇ. ಅಷ್ಟಕ್ಕೂ ನಿಮ್ ಹತ್ರ ಬಂದು ಸಹಾಯ ಕೇಳೋದಕ್ಕೆ ನಾನು ಹಣೆ ಬರ ಕೆಟ್ಟಿರ್ಲಿಲ್ಲ. ನಮ್ಮ ಮನೇಲಿ ಯಾರು ಇರ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿಮ್ ಹತ್ರ ಸಹಾಯ ಕೇಳಿದೆ. ಅದನ್ನು ಮಾಡಲ್ಲ ಅಂದ್ರಲ್ಲ, ನಿಮ್ಗೆ ಏನ್ ಹೇಳ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಅಲ್ಲ, ನೀವಿಬ್ರು ಇರೋದೇ ಹೀಗ? ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸಂಬಂಧಗಳ ತೂಕದ ಅರ್ಥ ಗೊತ್ತಿಲ್ಲ, ಒಂದ್ ಜೀವದ ಬೆಲೆನೂ ನಿಮಗ್ ಗೊತ್ತಿಲ್ಲ. ಆದ್ರೆ ಇಡೀ ದೊಡ್ಡಬಳ್ಳಾಪುರ್ಗೆ ದೊಡ್ಡ ಮನುಷ್ಯರು ಅಂತ ಹೇಗ್ ಅನ್ಸ್ಕೊಂತೀರಾ ಸರ್? ನನಗ್ ಗೊತ್ತಿಲ್ಲದೆ ಒಂದ್ ಕೇಳ್ತೀನಿ, ನಮ್ ಕುಟುಂಬದ ಬಗ್ಗೆ ಯಾಕೆ ನಿಮ್ಗೆ ಅಷ್ಟು ದ್ವೇಷ? ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ಯಮ್ಮನ್ ಮನ್ಸು ಕೂಡ ಕರಗತ್ತಂತೆ, ಆದ್ರೆ ನೀವು ಅವನ್ಗಿಂತ ಕ್ರೂರಿಗಳಾಗೋದ್ರಲ್ಲ ಸರ್. ನಂದನ್ಗೆ ಏನಾದ್ರೂ ನಮ್ಗೇನೋ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ. ಹಾಗಾಗೋದಕ್ಕೆ ನಾನ್ ಬಿಡಲ್ಲ. ನಮ್ ಮಾವಂಗ್ ಮಾತ್ರ ಅಲ್ಲ, ಅಲ್ಲಿರೋ ಯಾರಿಗೂ ಏನು ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಆ ಮನೆ ಕಾವಲಾಗಿ ನಾನ್ ಇರ್ತೀನಿ. ನಮ್ಮ ಮಾವ ಹುಷಾರಾಗೆ ಇದ್ದಾರೆ, ಆದ್ರೆ ನನ್ ದೃಷ್ಟಿ ಸತ್ತಿದ್ದು ನಿಮ್ಗಳ ವ್ಯಕ್ತಿತ್ವ. ನಿನ್ನೆ ತನಕ ನೀವಿಬ್ರು ಹಠಮಾರಿಗಳು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವಿಬ್ರು ಕಟಕರು. ಯಾವ್ದೇ ಕಾಯಿಲೆ ಆದ್ರೂ ಪ್ರೀತಿ ಅನ್ನೋ ಒಂದು ಔಷಧಿಯಿಂದ ಸರಿ ಹೋಗುತ್ತೆ, ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಿಮ್ಗತ್ತಿರೋ ಈ ದ್ವೇಷದ ಕಾಯಿಲೆಗೆ ಯಾವ ಮದ್ದೂನು ಇಲ್ಲ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ನಿನ್ನೆ ನಮ್ ಮನೆಗ್ ಬಂದಿದ್ದ ಪರಿಸ್ಥಿತಿ ನಾಳೆ ನಿಮ್ ಮನೆಗೂ ಬರ್ಬೋದು. ಆಗ 4 ಜನ ಸಹಾಯ ಮಾಡೋಕ್ ಬರೋದಿರ್ಲಿ, ಅಯ್ಯೋ ಅನ್ನೋದಕ್ಕೂ ಯಾರು ಇರಲ್ಲ.
ಅಳಿಯಂದ್ರಿಗೆ ಹುಷಾರಿಲ್ವಾ? ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರು. ಈ ಸೂರ್ಯಚಂದ್ರ ಸಹಾಯ ಮಾಡ್ಲಿಲ್ವಾ? ಅಯ್ಯೋ, ಎಂಥ ಕಲ್ ಮನ್ಸು ಇವ್ರದು. ಸುಂದ್ರ, ಗೋಡೌನಲ್ಲಿ ಇಲಿ ಇದೆ ಅಂತ ಕಾಣುತ್ತೆ. ಆ ಇಲಿ ಹಿಡಿತಾರಲ್ಲ ಬೋನು, ಅದ್ ತರಬೇಕು. ಏನು ಅಷ್ಟು ಸೀರಿಯಸ್ ಆಗಿ ಓದ್ತಾ ಇದೀಯಾ? ಓದ್ತಾ ಇಲ್ಲ ಅನ್ಮಂತಣ, ಪದ ಬಂದ ಬಿಡಿಸ್ತಾ ಇದ್ದೀನಿ. ಇದೊಂದು ತುಂಬಾ ತಲೆ ಕೆಡಿಸ್ತಾ ಇದೆ ಪದ. ಏನಿದೆ? ಸೆರೆ ಹಿಡಿಯುವುದು ಅಂತ ಇದೆ. 4 ಅಕ್ಷರ ಅನ್ಮಂತಣ, ಏನಂತಾನೆ ಗೊತ್ತಾಗ್ತಾ ಇಲ್ಲ. ಸೆರೆ ಹಿಡಿಯುವುದು. ಅಲ್ಲಿ ಮತ್ತೆ ಯಾವ ಅಕ್ಷರ ಇದೆ? ಮೊದಲನೇ ಅಕ್ಷರ ದಾ ಬಂದಿದೆ, ಕೊನೆದು ರೀ. ದಸ್ತಗಿರಿ. ಹಂಗಂದ್ರೆ ಪೊಲೀಸ್ನವರು ಯಾರನ್ನಾದ್ರೂ ಹಿಡ್ದಾಕ್ತಾರಲ್ಲ ಅದು. ಏ ಹೌದಲ್ಲ? ಹೌದು. ಸೂಪರ್ ಅನ್ನುವಂತಣ ನೀವು. ಆಮೇಲೆ ದಾಸ್ಯವನ್ನು ಹೀಗೂ ಎನ್ನುವರು ಅಂತ ಇದೆ. ಕೊನೆ ಅಕ್ಷರ ರೀ, ಮೊದಲನೇ ಅಕ್ಷರ ಗು. ದಾಸ್ಯ ಅಂದ್ರೆ ಗುಲಾಮರಾಗಿರೋದು, ಅಂದ್ರೆ ಗುಲಾಮಗಿರಿ. ಗುಲಾಮಗಿರಿ 5 ಅಕ್ಷರ. ಸೂಪರ್ ಸೂಪರ್ ಅನ್ನುವಂತಣ. ಹೇ ನೋಡಿ ನೋಡಿ, ನೀವು ನನ್ ಜೊತೆ ಇದ್ದಿದ್ದು ನಂತರ ಬುದ್ಧಿವಂತರ ಆಗ್ಬಿಟ್ಟಿದ್ದೀರಾ. ನನಗೆ ಒಳ್ಳೇದಿರೋದಲ್ಲ, ನಿಮ್ಗೆ ಒಳ್ಳೇದಾ ಇದೆ. ಕೋಪ ಮಾಡ್ಕೊಬಿಡಿ ಏನಂತ ತಮಾಷೆಗೆ ಹೇಳ್ದೆ. ಥ್ಯಾಂಕ್ಸ್ ಹನುಮಂತಣ್ಣ, ಥ್ಯಾಂಕ್ಸ್. ಇದಕ್ಕೆಲ್ಲ ಥ್ಯಾಂಕ್ಸ್ ಹಾಕೋ. ಥ್ಯಾಂಕ್ಸ್ ಹೇಳ್ಬೇಕು ಹನುಮಂತಣ್ಣ. ಯಾರಿಂದನಾದ್ರೂ ಸಹಾಯ ತಗೊಂಡಾಗ ಥ್ಯಾಂಕ್ಸ್ ಹೇಳ್ಬೇಕಾದ್ ನಮ್ಮ ಧರ್ಮ ಅಲ್ವಾ? ನೀವು ಬೇಡ ಅಂದ್ರೂ ನಾನು ಹೇಳ್ತೀನಿ, ಇಲ್ಲ ಅಂದ್ರೆ ನಂಗೆ ಮನಸ್ಸು ತುಂಬಾ ಭಾರ ಆಗ್ಬಿಡುತ್ತೆ. ಸರಿ ಹನುಮಂತಣ್ಣ, ಅಕ್ಕ ಸ್ವಲ್ಪ ದಿನಸಿ ತರ ಕೇಳಿದಾರೆ ಮನೆಗೆ, ನಾನು ಹೋಗ್ತೀನಿ. ಏನ್ ಬೇಕು ಸರ್? ಒಂದು ಲೀಟರ್ ಎಣ್ಣೆ ಕೊಡಿ. ಏನಾಯ್ತು ನಂದ? ಏನಿಲ್ಲ ಹನುಮಂತಣ್ಣ. ಅಂದ್ರೆ ಗಿರ್ಜಾ ನಾನು ಮರ್ತಿದ್ದೀನಿ ಅಂತ ಹೇಳಿದ್ದು ಆ ಹುಡುಗಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತನ. ಮನೇಲಿ ಯಾರು ಇಲ್ಲದೆ ಇರೋ ಟೈಮಲ್ಲಿ ನನ್ನ ಹಾಸ್ಪಿಟ್ಲಿಗೆ ಸೇರಿಸಿ ನನ್ನ ಜೀವ ಉಳಿಸಿದಾಳೆ. ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳೋದ್ರಿಂದ ನಾನೇನು ಕಳ್ಕೊಳಲ್ಲ, ಹೇಳ್ಬಿಡ್ತೀನಿ. ಹನುಮಂತಣ್ಣ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಯಾವ ಕಡೆ? ಮತ್ತೆ ಏನಾದ್ರು ಸುಸ್ತಾಗ್ತಿದ್ಯಾ? ಹಾಗೇನಾದ್ರೂ ಇದ್ರೆ ಹೇಳೋ. ಹಾಗೇನಿಲ್ಲ ಹನುಮಂತಣ್ಣ, ನಾನು ಒಬ್ರಿಗೆ ಥ್ಯಾಂಕ್ಸ್ ಹೇಳೋದು ಮರ್ತ್ಬಿಟ್ಟಿದ್ದೀನಿ. ನಾನು ಯಾರ ಹಂಗಲ್ಲೂ ಯಾರ ಋಣದಲ್ಲೂ ಬದುಕಕ್ಕೆ ಇಷ್ಟಪಡೋದಿಲ್ಲ. ಸರಿ ಸರ್, ನಾಳೆ ಡೆಲಿವರಿ ಕೊಟ್ಬಿಡ್ತೀನಿ. ಹಾಯ್ ಮೀನಾ. ಹಾಯ್ ಅಂತೆ ಹಾಯ್. ಆಫೀಸಿಂದ ಸುಸ್ತಾಗಿ ಬಂದಿದ್ದೀನಿ. ಮೀನು ಕಾಫಿ ಮಾಡ್ಕೊಂಡು ಬರ್ಲಾ ಅಂತ ಕೇಳೋದ್ ಬಿಟ್ಟು. ಸ್ಟಾಪ್ ಇಟ್. ಮೀನಮ್ಮ ಮುನಿಯಮ್ಮ ಆಗಿದ್ದಾಳೆ ಅಂತ ಗೊತ್ತಾಯ್ತು. ಏನಾಯ್ತು? ಏನಾಯ್ತು ಅಂದ್ರೆ, ಕೆಲ್ಸ ಮುಗೀತು ಅಂತ ನಮ್ ಮ್ಯಾನೇಜರ್ ಹತ್ರ ಮನೆಗೆ ಹೋಗ್ಲಾ ಸರ್ ಅಂತ ಕೇಳಿದ್ರೆ ಅದಕ್ಕೆ ನಮ್ ಮ್ಯಾನೇಜರ್ ಏನ್ ಹೇಳ್ಬೇಕು? ಏನಮ್ಮ ನೀನು ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಬರೋದೇ ಕಮ್ಮಿ ಆಗೋಗಿದೆ. ಈ ಹೆಂಗಸರು ಗೌರ್ಮೆಂಟ್ ಜಾಬ್ ಸಿಗೋಕ್ಕೂ ಮುಂಚೆ ಕುಣ್ಕೊಂಡ್ ಗೌರ್ಮೆಂಟ್ ಜಾಬ್ ಅಂತ ಬಂದ್ಬಿಡ್ತಾರೆ. ಅದೇ ಮದ್ವೆ ಆದ್ಮೇಲೆ ಮನೆಗ್ ಹೋಗ್ಬೇಕು ಅಂತ ಕುಣಿಯೋದೇ ಸರಿ ಹೋಗುತ್ತೆ ಅಂತ ಇಷ್ಟುದ್ದ ಮಾತಾಡ್ಬೇಕು ಕೇಶವ. ಏನಕ್ಕೆ ನೀವು ನಿಮ್ ಮ್ಯಾನೇಜರ್ ಯಾರು ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಥೇಟ್ ಒಬ್ಬ ಮ್ಯಾನೇಜರ್ ಮಿಮಿಕ್ರಿನೇ ಮಾಡ್ಬಿಟ್ರಿ. ಸೂಪರ್ ನೀವು. ಮತ್ತೆ ನಾವೇನಕ್ಕೂ ಕಡಿಮೆ ಇಲ್ಲ ಬಾಸ್. ಏನಿಲ್ಲ ಕಣೋ, ಕಾಲೇಜಲ್ಲಿ ಇವಳು ಮಿಮಿಕ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ರು ಗೊತ್ತಾ? ಒಬ್ಬೊಬ್ರು ಸೆಲೆಬ್ರಿಟೀಸ್ ಮಿಮಿಕ್ರಿ ಮಾಡ್ಬೇಕಾದ್ರೆ ಏನ್ ವಿಜುವಲ್ಸ್, ಚಪ್ಪಾಳೆ, ಆ ರೇಂಜಿಗೆ ಫ್ಯಾನ್ಸ್ ಇದ್ರು ಇವಳಿಗೆ. ಇಂಟಿ ಪಕ್ಷದಲ್ಲಿದ್ದಾಳೆ ಅಂದ್ಬಿಟ್ಟು ಫುಲ್ ಬಿಲ್ಡಪ್ ಕೊಟ್ಟು ನಮಗ್ ಕಾಗೆ ಕಳಿಸ್ತಾ ಇದ್ಯಾ? ಏನೋ ವಲ್ಲಭ ಹೀಗೆ ಹೇಳ್ತಿದ್ಯಾ? ನಾನ್ ಮಿಮಿಕ್ರಿ ಮಾಡ್ತಿದ್ದೆ, ಈಗೇನೋ ಸ್ವಲ್ಪ ವರ್ಷ ಆಯ್ತು, ಟಚ್ ಹೋಗಿದೆ ಅಷ್ಟೇ. ಹೌದಾ? ಓಕೆ, ಹಾಗಾದ್ರೆ ಟೆಸ್ಟ್ ಮಾಡೋಣ. ನಮ್ ಮನೆಯವ್ರ ಮಿಮಿಕ್ರಿ ಮಾಡ್ತೀರಾ? ಅದಕ್ಕೇನು ಮಾಡ್ತೀನಪ್ಪ. ಆಡ್ ಮುತ್ತೆ ಇರೋ ಸೊಪ್ಪಿಲ್ಲ, ಈ ಮೀನಾಗ್ ಗೊತ್ತಿಲ್ದಿರೋ ವಿದ್ಯೆ ಇಲ್ಲ.
ಹಾ ಇದನ್ ಮನೆಯವರೆಲ್ಲ ನೋಡ್ಬೇಕು. ಮಾಧವ, ಕೇಶವ, ವಲ್ಲವ, ಬಂಡ್ರ ಆಚೆ. ನಾ ಇಲ್ಲೇ ನಿನ್ ಕಣ. ಕರೆಕ್ಟ್ ಅಲ್ವಾ? ನಾನು ಇಲ್ಲೇ ಇದ್ದೀನಿ. ಮಾಧವ, ಸುಂದ್ರ, ಗಿರಿಜಾ, ಬಂಡ್ರ ಆಚೆ. ಅಣಿಮಯ್ಯ ಎಲ್ಲಿ ಬಾವ ಕೂಗ್ದಂಗ ಐತಲ್ಲ ಇಲ್ಲಿ? ಮಾಮ ಬಾವ ಅಲ್ಲ, ನಾನೇ ಮಾಡಿದ್ದು. ಆದ್ರೆ ಇವಾಗಿಂದ ಅದಕ್ಕೆ ಮಿಮಿಕ್ರಿ ಮಾಡ್ತಾರೆ ನೋಡಿ. ನೀನಮ್ಮ ಮಿಮಿಕ್ರಿ ಮಾಡ್ತಾರ? ಮೀನಮ್ಮ ನಿಮ್ಮ ಮಕ್ಕಳಿಗೆ ಇನ್ನು ಏನೇನು ಅಸ್ತ್ರಗಳು ಇಟ್ಟಿದ್ರಿ ಒಂದೊಂದೇ ಬಿಡಮ್ಮ. ಏನೋ ವಲ್ಲಭ ನೀನು ಸೂ ಅಂದ್ರೆ ಸೂ ಫ್ರಮ್ ಸೂ ಅಂತ ಕತೆನೇ ಹೇಳ್ತಿದ್ಯಾ. ನಾನು ಮಿಮಿಕ್ರಿ ಮಾಡದ? ಮಿಮಿಕ್ರಿ ಕಾರ್ಯಕ್ರಮ ಎಲ್ಲ ಕ್ಯಾನ್ಸಲ್. ನನ್ನ ಅತ್ತೆ ಹತ್ರ ಕಾಫಿ ಮಾಡ್ಸ್ಕೊಂಡು ಕುಡಿಬೇಕು. ಅದ್ಕೆ ಪ್ಲೀಸ್ ಅದ್ಕೆ ಓದಿ ಓದಿ ತಲೆ ಎಲ್ಲ ಕೆಟ್ಟೋಗಿದೆ. ಮನೇಲಿ ಟಿವಿ ಕೇಬಲ್ ಬೇರೆ ಕಿತ್ತಾಕಿದ್ದಾರೆ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ವಾ ಅದ್ಗೆ? ಅಮ್ಮ ತಾಯಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ನಾನ್ ಟಿವಿನೂ ಅಲ್ಲ ಫೋನು ಅಲ್ಲ. ಅದಕ್ಕೆ ಪ್ಲೀಸ್ ಅದಕ್ಕೆ ಇಲ್ಲ ಅನ್ಬೇಡಿ ಪ್ಲೀಸ್ ಅದಕ್ಕೆ. ಮೀನಾ ಎಲ್ರು ಕೇಳ್ತಿದಾರಲ್ವಾ, ಕೊಬ್ಬ್ಯಾಕ್ ತೋರಿಸ್ತಿದ್ಯಾ? ಮಾಡಿ. ಸುಮ್ನೆ ಇರೋ ನೀನು. ಮನೆಯವ್ರದೆಲ್ಲ ಮಿಮಿಕ್ರಿ ಮಾಡ್ಬೇಕಂತೆ. ಅತ್ತೆ ಕೇಳಿಸ್ಕೊಂಡ್ರೆ ಲಟ್ಟೆನ್ಗೆ ತಗೊಂಡ್ ಲಟ್ ಅಂತ ಬಾರಿಸ್ತಾರೆ. ಅತ್ತೆ ನಾನ್ ಮಿಮಿಕ್ರಿ ಮಾಡಲ್ಲ ಅತ್ತೆ. ನೀವ್ ಈ ತರ ಎಲ್ಲ ಲುಕ್ ಕೊಡ್ಬೇಡಿ. ನಿಮ್ ಹತ್ರ ಬೈಸ್ಕೊಳಕ್ಕಾಗ್ಲಿ ಆ ಸೋಟಲ್ ಓಡಿಸ್ಕೊಳಕ್ಕಾಗ್ಲಿ ನಾನ್ ರೆಡಿ ಇಲ್ಲ. ಓಕೆನಾ? ಬಾ ಅದೆಷ್ಟು ಮಾತಾಡ್ತೀಯ ಮೀನಾ ನೀನು? ಬಾ ಸರಿ ಸರಿ, ಮೊದ್ಲು ನಾನ್ ಹೇಳೋದನ್ ಕೇಳು. ಹೇಳಿ ಅತ್ತೆ. ಅದೇನೋ ಚೆನ್ನಾಗಿ ಏನೋದುವಲ್ಲ ಬಾ. ಮಿಮಿಕ್ರಿ? ಹಾ, ಮಿಮಿಕ್ರಿ ಮಾಡ್ತೀಯಂತಲ್ಲ, ಮಾಡು ನೋಡೋಣ. ಅತ್ತೆ ಎಲ್ಲರೂ ಅಷ್ಟು ಕೇಳ್ತಾ ಇದಾರೆ, ಮಿಮಿಕ್ರಿ ಮಾಡೆ ನನ್ ಮುದ್ದು ಸೊಸೆ. ಬೇಡ ಅತ್ತೆ. ಏಯ್, ನಾನು ನಿಮ್ ಮತ್ತೆ ಹೇಳ್ತಾ ಇದ್ದೀನಿ, ಇವಾಗ ಮಿಮಿಕ್ರಿ ಮಾಡ್ತೀಯೋ ಇಲ್ವೋ? ಶುರುವಾಗ್ಲಿ. ಹಾ, ಮೊದ್ಲು ಯಾರ್ ಮಿಮಿಕ್ರಿ ಮಾಡ್ಲಿ? ಹಾ, ನಮ್ಮ ಅತ್ತೆದೇ ಫಸ್ಟ್ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ಘಾಟಿಯತೆ ಬಗ್ಗೆ 2 ಮಾತಾಡ್ಬೇಕು ಅಂತಿದ್ದೀನಿ. ಏಯ್ ತರ್ಲೆ, ನಾನು ಘಾಟಿನಾ? ಅಲ್ಲ ಅತ್ತೆ, ನೀವು ಕ್ಯೂಟಿ. ನಾನು ಈ ಮನೆಗೆ ಬಂದು 1 ತಿಂಗಳಾಯ್ತು. ಅಂದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡದೆ 1 ತಿಂಗಳು ಕಳೆದ್ಬಿಟ್ಟೆ. ಆ ನೋವು ಮನ್ಸಲ್ಲಿದೆ. ಆದ್ರೆ ಅದನ್ನೆಲ್ಲ ಮರೆತು ನಾನು ಇಷ್ಟು ಖುಷಿಯಾಗಿದ್ದೀನಿ. ಇದಕ್ಕೆ ಕಾರಣನೇ ನಮ್ಮ ಅತ್ತೆ. ನಮ್ ಸುತ್ತಮುತ್ತ ಇರೋ ಜನ ಹೇಳ್ತಿರ್ತಾರೆ, ಅತ್ತೆಗೆ ಸೊಸೆ ಕಂಡ್ರೆ ಆಗಲ್ಲ, ಸೊಸೆ ಏನೇ ಮಾಡಿದ್ರು ಅದ್ರಲ್ಲಿ ಕೊಂಕ್ ಮಾತಾಡ್ತಾರೆ, ಮಗನ ಸೊಸೆನ ಸೇರಕ್ ಬಿಡಲ್ಲ, ಈ ತರ ತುಂಬಾ ಹೇಳ್ತಿರ್ತಾರೆ. ನಾನು ಅನ್ಕೋತಿದ್ದೆ ನನ್ನ ಅತ್ತೆ ಸಿಗ್ತಾರೆ ಅಂತ. ಆದ್ರೆ ನನಗೆ ಅತ್ತೆ ಸಿಕ್ಕಿಲ್ಲ, ಅಮ್ಮನೇ ಸಿಕ್ಕಿಲ್ಲ. ನಮ್ಮನ್ನೆಲ್ಲ ಮಿಮಿಕ್ರಿ ಮಾಡಿ ಎಂಟರ್ಟೈನ್ ಮಾಡಿ ಅಂದ್ರೆ ನೀವು ನೋಡಿದ್ರೆ ಅಳೋ ಕಾರ್ಯಕ್ರಮ ಮಾಡ್ತಿದ್ದೀರಲ್ಲ. ಅಯ್ಯೋ ಸಾರಿ. ಏನು, ನಾಳೆನೂ ನೀನೇ ಅಡ್ಗೆ ಮಾಡ್ತೀಯಾ? ನಾನು ಹೇಳ್ತಾರ ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಹಾಗೆಲ್ಲ ಮಾಡಿದ್ರೆ ನಿಮ್ಮ ಚೆನ್ನಾಗಿ ಬಯಸ್ಕೋತೀಯ ಅಷ್ಟೇ. ನಿಮ್ಮ ಸೊಸೆ ಮುದ್ದು, ನೀನ್ ಮಾವನ್ ಮನ್ಸ್ ಗೆಲ್ಲೋದಕ್ಕೆ ಇನ್ನು ತುಂಬಾ ಟೈಮ್ ಇದೆ. ನೀನೀಗ ಪ್ರಯೋಗ ಎಲ್ಲ ಮಾಡ್ಬೇಡಮ್ಮ. ಅಡ್ಗೆ ಅಂತೂ ಮಾಡ್ಲೇಬೇಡ. ನನ್ ಮಾತ್ ಕೇಳು ನೀನಾ. ಈ ಮನೆಯವ್ರ ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವೇನೆ? ಮತ್ ಯಾಕೆ ನನ್ನ ಗೋಳಿ ಕೊಟ್ಟ ಬಿಟ್ಬಿಡೆ. ಈಗ ನಮ್ ಸುಂದರ ಚಿಕ್ಕಪ್ಪ ಬಗ್ಗೆ. ಇವ್ರು ಯಾವಾಗ್ಲೂ ತಾನ್ ಜೋರು ಅಂತ ಪೋಸ್ ಕೊಡ್ತಿರ್ತಾರೆ. ಆದ್ರೆ ತುಂಬಾ ತುಂಬಾ ಇನ್ನೋಸೆಂಟ್, ಒಂಥರ ಮಗು ತರ. ಶುರ್ ನನ್ ಫೇವ್ರೆಟ್. ಅವತ್ತು ಬದನೆಕಾಯಿ ಪಲ್ಯ ಮಾಡಿದ್ನಲ್ಲ, ಅವತ್ತು ಚಿಕ್ಕಪ್ಪನ ರಿಯಾಕ್ಷನ್ ಹೇಗಿತ್ತು ಅಂತ ತೋರಿಸ್ತೀನಿ, ಸರಿನಾ? ಹತ್ತಿರಿ ಅನಂದ, ಇಂಥ ಟೇಸ್ಟಿ ಪಲ್ಯ ಚಪಾತಿ ಅನ್ನ ಸಾಂಬಾರ್ ತಿನ್ನೋದಕ್ಕೂ ಹಣ್ಣಲ್ಲಿ ಬರ್ತಿರ್ಬೇಕು. ಇದು ನಮ್ ಭಾವನ್ ಬರ್ತಿಲ್ಲ ಅನ್ಸುತ್ತೆ.
ಎಂತ ಊಟ ಎಂತ ಊಟ, ಇಂತ ಊಟ ಮಾಡೋದಕ್ಕೂ ಯೋಗ ಮಾಡಿರ್ಬೇಕು. ಅಪ್ಪ ಕೇಶವ, ನಿಮ್ಮವ್ರು ಅಡ್ಗೆ ಮಾಡಿರೋದಕ್ಕೆ ಕಣಪ್ಪ ನಾವೆಲ್ಲ ತಿಂತಾ ಇರೋದು. ನಿಮ್ಮವ್ರು ನಿನ್ ಅರ್ಧಂಗಿ ಅಲ್ವಾ, ಯಾರಿಗ್ ಗೊತ್ತು, ಅರ್ಧ ಊಟನ ಎತ್ತಿಟ್ಟಿದ್ರು ಎತ್ತಿಟ್ಟಿರ್ಬೋದು. ಅತ್ತಿರಿ ಅಲ್ಲ ಕಣಂದ. ಇವಾಗ ನೆಕ್ಸ್ಟ್ ನಮ್ಮ ಮಾಧವ ಬಾವ. ಏ ಮೀನಾ, ಮಾಧವಣ್ಣನ್ ಮಿಮಿಕ್ರಿ ಮಾಡೋ ಅಂದ್ರೆ ಸುಮ್ನೆ ನಿಂತಿದ್ಯಲ್ಲ? ಮಾಡ್ತಾನೆ ಇದೀನಲ್ವಾ ಕೇಶವ? ಅಲ್ವಾ ಮತ್ತೆ, ಬಾವ ಯಾವಾಗ್ಲೂ ಇಡೀ ದಿನ ಹೀಗೇ ನಿಂತಿರ್ತಾರೆ. ಆದ್ರೂ ನಮ್ ಬಾವನ್ ಬಗ್ಗೆ ಹೇಳಲೇಬೇಕು. ಅವ್ರು ಎಷ್ಟು ಸೈಲೆಂಟೋ ಅಷ್ಟೇ ಒಳ್ಳೆ ವ್ಯಕ್ತಿ. ಯಾರಿಗೂ ಒಂದ್ ಮಾತಾಡಲ್ಲ, ನೋವು ಮಾಡಲ್ಲ, ಎಲ್ರಿಗೂ ಒಳ್ಳೇದನ್ನೇ ಬಯಸೋ ಅಪರೂಪದ ಒಂದ್ ಜೀವ ಅದು. ತಮ್ಮಂದಿರ್ಗೆ ಒಳ್ಳೆ ಅಣ್ಣ, ಸಮಾಜಕ್ಕೆ ಒಳ್ಳೆ ಪ್ರಜೆ.